ವ್ಯವಸ್ಥೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ 28ನೇ ವಾರ್ಡು. ಇದು ಹಾರ್ಟ್ ಆಫ್ ಸಿಟಿಲಿ ಇರುವಂತಹ ಈ ಪಾರ್ಕ್ ಅಂದರೆ ಇಲ್ಲಿ ನೋಡಿ ಸಾವಿರಾರು ಜನ ವಾಸವಾಗಿದ್ದಾರೆ. ಈ RML ನಗರದಲ್ಲಿ ಇರುವಂತಹ ದೊಡ್ಡ ಪಾರ್ಕ್ ಇದೆ, ಒಂದು ಪಾರ್ಕ್ ಇರೋದು. ಇದು ನಮ್ಮ ಬಸ್ ಸ್ಟ್ಯಾಂಡಿಗೆ ನಿಯರೆಸ್ಟ್ ಇದೆ. ನಮ್ಮ ಟೆಂಪೋ ಸ್ಟ್ಯಾಂಡ್ ಇಲ್ಲಿ ಮೇಲೆ BH ರೋಡ್ ಬರುತ್ತೆ, ಅದಕ್ಕೂ ನಿಯರೆಸ್ಟ್ ಇದೆ. ಹಾರ್ಟ್ ಆಫ್ ಸಿಟಿಲಿರೋದು. ಆದರೆ ಈ ಪಾರ್ಕಿನ ವ್ಯವಸ್ಥೆ ತುಂಬ ಹಾಳಾಗಿದೆ. ಇಲ್ಲಿ ವಯೋವೃದ್ಧರು ಮತ್ತು ಎಲ್ಲ ಜಾತಿ ಧರ್ಮ ವರ್ಗದವರು ಎಲ್ಲರೂ ಇಲ್ಲಿ ಬಂದು ಪಾರ್ಕ್ ವಾಕ್ ಮಾಡ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಈ ಪಾರ್ಕಿನಲ್ಲಿ ಕೇಳೋರ ಗತಿ ಇಲ್ಲ, ಯಾರೂ ರೆಸ್ಪಾನ್ಸನ್ನು ಸರಿಯಾಗಿ ಮಾಡ್ತಾ ಇಲ್ಲ. ತುಂಬ ಒಂದು ಕಷ್ಟದ ಒಂದು ವಾತಾವರಣ ಆಗಿದೆ. ವಾಕ್ ಮಾಡೋಕ್ಕಂತೂ ಮೂಗನ್ನು ಹಿಡ್ಕೊಂಡು ಸರ್ ನೋಡಿ ಸರ್, ಇವಾಗ ಮೊನ್ನೆ ಮಳೆ ಬಂತು. ಸಣ್ಣ ಮಳೆ, ದೊಡ್ಡ ಮಳೆ ಬೇಡ ಸರ್, ಸಣ್ಣ ಮಳೆ ಬಂದ್ರೂ ಈ ರೀತಿಯಾದಂತಹ ಒಂದು ನೀರನ್ನ ನಿಂತ್ಕೊಳ್ಳುವಂಥದ್ದು. ಇಲ್ಲಿ ಹಾವುಗಳು ಮತ್ತು ಇವಾಗ ನಾವು ಹೇಳ್ತೀವಿ, ನಾವು ಏನು ಮಾಡ್ತೀವಿ, ಸೊಳ್ಳೆ ಮುಕ್ತವಾಗಿ ಮಾಡಬೇಕು ಅಂತ ಹೇಳ್ತೀವಿ. ಸೊಳ್ಳೆಗಳು ತಾಂಡವಾಡ್ತೀವಿ ಸರ್. ಸೊಳ್ಳೆಗಳು, ಚೇಳು, ಹಾವು, ಇವತ್ತೆರಡು ಹಾವುಗಳು ನಾವು ನೋಡಿದ್ದೀವಿ. ಒಂದೊಂದು ಇಲಿ ಹೆಗ್ಗಣ ಒಂದು ಸತ್ತು ಬೀಳ್ತದೆ. ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಆಟದ ಸಾಮಾನುಗಳು ಸರ್. ಇದು ಒಂದು 20 ವರ್ಷದ ಹಳೆ ಇರ್ಬೋದು ಸರ್. ನಾವು ಸಣ್ಣಕ್ಕಿರ್ಬೇಕಾದ್ರೆ ಆಟ ಇರ್ಬೋದು, ಅದನ್ನು ಯಾರು ವ್ಯವಸ್ಥೆ ಮಾಡ್ತಾಯಿಲ್ಲ, ಸರಿ ಮಾಡ್ತಾಯಿಲ್ಲ. ಅಲ್ಲಿ ಮತ್ತು ಜಿಮ್ ಮೆಟೀರಿಯಲ್ಗಳಿದ್ದಾವೆ, ಅದನ್ನು ಹಾಳಾಗಿದೆ. ಪಾರ್ಕ್ ಪಕ್ಕನೇ ಆಗಿದಂತಹ ಒಂದು ನೀರು ನಿಂತ್ಕೊಂಡು ಕೊಲ್ಚೆ ನೋಡಿ ಸರ್. ಇಲ್ಲಿ ಕಸಗಳು ನೋಡಿ ಸರ್. ಇಲ್ಲಿ ಇಲಿ, ಹೆಗ್ಗಣ, ನಾಯಿ, ಸತ್ತು ಪ್ರಾಣಿಗಳು ತಂದು ಹಾಕ್ತಾರೆ. ಇದನ್ನು ಬಗ್ಗೆನೂ ಯಾರು ಕಾಳಜಿ ವಹಿಸಲ್ಲ ನೋಡಿ ಸರ್. ಇದು ಚೇರು ಒಂದು 30 ವರ್ಷ ಹಳೆ ಇರ್ಬೋದು ಸರ್. ಯಾವತ್ತೂ ಒಂದು ಚೇರನ್ನು ಹಾಕಿಲ್ಲ ಜನಗಳು. ಇಲ್ಲಿ ನೋಡಿ ಪ್ರತಿನಿಧಿಗಳು ನೋಡಿ, ಇದು ನೋಡಿ ಹೇಗಿದೆ ವ್ಯವಸ್ಥೆಗಳು ನೋಡಿ ಸರ್. ಇದು ಎತ್ತಕ್ಕಾಗತ್ತಾ? ಇದರಲ್ಲಿ ಹಾವು ನೋಡಿ, ಕೆಳಗೆ ಏನು ಪ್ರಾಣಿಗಳು, ಯಾವುದೋ ಒಂದು ಹಲ್ಲಿ ಅಥವಾ ಏನೇನೋ ಪ್ರಾಣಿಗಳು ಬರೆದಿರ್ಬೋದು, ವಾಸವಾಗಿರ್ಬೋದು ಇದರಲ್ಲಿ. ಈ ಕಡೆ ನೋಡಿ ಸರ್, ಚೇರು ವ್ಯವಸ್ಥೆ ನೋಡಿ ಸರ್. ಇಲ್ಲಿ ನೋಡಿ ಟೀಚರ್ಗಳು ನೋಡಿ ಸರ್, ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಈ ಚೇರುಗಳು ಮುಂದೆ ಬಂದರೆ ಇನ್ನೊಂದು ಚೇರುಗಳಿದ್ದಾವೆ. ಇದು ಗಿಡಗಳು ಹೀಗೆ ಬೆಳೆದಿದ್ದಾವೆ. ಈಗ ಹಂಗೆ ಕಾಣಿಸ್ಬಿಡಿ ಸರ್. ನೋಡಿ ಸರ್, ಇಲ್ಲಿ ಇದನ್ನು ಛತ್ರ ಮಾಡಿ ಸರ್, ಹೇಗೆ ಬೆಳೆದಿದೆ ನೋಡಿ ಸರ್. ಇಲ್ಲಿ ಈ ಚೇರುಗಳು ನೋಡಿ, ಯಾವಾಗಾರು ಸುದ್ದಿ ಮಾಡಿದಾಗ ಮಾತ್ರ ಎಲ್ಲರೂ ಬರ್ತಾರೆ, ಒಂದ್ಸಲ ಗಿಡನ ಸವರ್ತಾರೆ ಹೋಗ್ತಾರೆ. ಡೆವಲಪ್ಮೆಂಟ್ಗೋಸ್ಕರ ಯಾರು ಜೀರೋ ಸರ್, ಯಾರೂ ಮಾಡ್ತಾಯಿಲ್ಲ ಬಂದು ನೋಡಿ ಸರ್. ಮತ್ತೆ ನಿಂತ್ಕೊಂಡು ಇಲ್ಲಿ ನೋಡಿ ಸರ್, ಇಲ್ಲೂ ಸರ್ ನಿಂತ್ಕೊಂಡಿದೆ. ಇದರಿಂದ ಅಲ್ಲಿಗೆ ಇದು ಹೋಗಿರೋಂಥದ್ದು. ಅಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಮ ಕಣ್ಣು. ಈ ಪಾರ್ಕ್ನ ಒಂದ್ಸಲ ವಿಸಿಟ್ ಮಾಡಿದ್ರೆ, ಅಧಿಕಾರಿ ವರ್ಗದವ್ರು ಒಂದ್ಸಲ ವಿಸಿಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ಅವ್ರು ಯಾರೂ ಬರೋಲ್ಲ, ನೋಡೋದು ಇಲ್ಲ ಸರ್. ನಮಸ್ತೆ ನೋಡಿ ಸರ್, ವೇಸ್ಟ್ ವಿಲೇವಾರಿ ಹಾಕಿಬಿಟ್ಟಿದೆ ಸರ್. ಇಲ್ಲಿ ನೋಡಿ ಕಸ. ಅಲ್ಲೊಂದು ಡಂಪಿಂಗ್ ಯಾರ್ಡು, ಇಲ್ಲೊಂದು ಡಂಪಿಂಗ್ ಯಾರ್ಡು, 2 ಡಂಪಿಂಗ್ ಯಾರ್ಡು ನಮ್ಮ ಪಾರ್ಕಲ್ಲೇ ಇದೆ. ಹಾಗಾಗಿ ಎಲ್ಲ ಜನ ಬಂದ್ಬಿಟ್ಟು ಹಾಳಾಗಿದ್ದು ಇರೋದನ್ನ ಇಲ್ಲೇ ಹಾಕ್ತಾರೆ. ಅಲ್ಲಂತೂ ನೀವು ನೋಡಿದ್ದೀರಾ, ಅಲ್ಲಿ ಹಂದಿ ಸತ್ತಿದ್ರು ಅಲ್ಲೇ ಹಾಕುವಂಥ ಅವಕಾಶ ಹೋಗುವಂಥದ್ದು ಪರಿಸ್ಥಿತಿ ನಮ್ಮ ಪಾರ್ಕಿನ ಒಂದು ಈಗ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಮ್ಮಲ್ಲಿ ಎಲ್ಲ ಕಳಕಳೆಯ ನೋಡಿ ಸರ್. ಚೇರಿನ ವ್ಯವಸ್ಥೆ ನೋಡಿ ಸರ್. ಇಲ್ಲಿ ಆ ವ್ಯವಸ್ಥೆಗಳು ಹೇಗಿದೆ ನೋಡಿ. ಗಿಡಗಳು ಬಂದಿವೆ ನೋಡಿ. ಯಾರು ಕೂರಕ್ಕಾಗತ್ತಾ ಅಥವಾ ನೋಡೋಕ್ಕಾಗತ್ತಾ? ಇಲ್ಲಿ ನೋಡಿ ಸರ್, ಅಲ್ಲಿ ನೋಡಿ, ಅಲ್ಲೊಂದು ಚೇರ್ ಇದೆ, ಅಲ್ಲೂ ಕೂರಕ್ಕಾಗತ್ತಾ? ಈ ಗಿಡಗಳು ಬೆಳೆದಿರೋ ನೋಡಿಕೊಂಡು ಏನು ಇಲ್ಲಿ ನೀವು ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡೋಕ್ಕೆ ಬರೋದೇ ಇಲ್ಲಲ್ಲ, ಹಾಗಾಗಿ ನಾವು ಅದು ತುಂಬ ಬೇಜಾರು ಸರ್. ಇದ್ರ ಬಗ್ಗೆ ಗಿಡಗಳು ಬೆಳೆದಿವೆ ನೋಡಿ ಸರ್. ಇಲ್ಲಿ ನೋಡಿ ಸರ್, ಧೂಮಪಾನ, ಸಿಗರೇಟ್ ಪ್ಯಾಕ್ಗಳು, ಎಣ್ಣೆ ಬಾಟ್ಲುಗಳು ನೋಡಿ ಸರ್. ಇಲ್ಲಿ ನೋಡಿ ಸರ್, ಏನು ನೋಡ್ತೀರಾ ಸರ್? ಇಲ್ಲಿ ನೋಡಿ ಸರ್, ಇಲ್ಲಿ ಏನು ಯಾರು ಕ್ಲೀನ್ ಮಾಡೋಕ್ಕೆ ಬರಲ್ವಾ? ನೋಡಿ ಸರ್ ಇಲ್ಲಿ ನೋಡಿ ಸರ್, ಯಾವುದೋ ಡ್ರಿಂಕ್ಸ್ ಅಂತೆ ಇಲ್ಲ ಸರ್. ನೋಡಿ ಸರ್, ಇನ್ನೊಂದು ನೋಡಿ ಸರ್, ಇಲ್ಲಿ ಇದು ಟ್ಯಾಂಕ್ ಇದೆ. ಟ್ಯಾಂಕಲ್ಲಿ ಏನಾದ್ರು ಅನಾಹುತಗಳಾಗಿ ಏನಾದ್ರು ಪ್ರಾಣಿಗಳು ಗಿಣಿಗಳು ಅಥವಾ ಮನುಷ್ಯನಿಗೆ ಹೊಡೆದಾಕಿದ್ರು ಯಾರಿಗೂ ಕೇಳೋಂಗಿಲ್ಲ. ಇಲ್ಲಿ ನೋಡಿ ಸರ್, ಇಲ್ಲಿ ಇದೆ ಹೇಗಿದೆ ನೋಡಿ. ಅಲ್ಲಿ ಕೇಳಿ ನೋಡಿ ಸರ್, ಇದನ್ನು ನೋಡಿ ಸರ್, ಜೇಡಾಗಿ ನೋಡಿ ಸರ್, ದೊಡ್ಡದಿದೆ. ಟ್ಯಾಂಕಲ್ಲಿ ಏನಾಗಿದೆ ಅಂದರೆ ಹುಳ ಹಪ್ಪಟಗಳು ಇದ್ದಾವೆ. ಈ ಗಿಡಗಳಿಗೆ ಒಂದು ನೀರಿನ ವ್ಯವಸ್ಥೆ, ಗಿಡಗಳಿಗೆ ನೀರು ಹಾಕ್ಬೋದು. ಈ ಟ್ಯಾಂಕ್ ದೊಡ್ಡ ಟ್ಯಾಂಕ್ ಕಟ್ಟಿದ್ದಾರೆ. ಈ ಟ್ಯಾಂಕಲ್ಲಿ ಉಪಯೋಗ ಇಲ್ಲ ಸರ್. ಇದು ಹಾಕಿದ್ದಾರೆ. ಇದೊಂದು ಹಾಕಿ ತುಂಬ ವರ್ಷಗಳಾಗ್ಬಿಡ್ತು. ಇದು ಮೇಂಟೈನ್ ಮಾಡೋಕ್ಕೂ ಬರ್ತಲ್ಲ ನೋಡಿ ಸರ್. ಇಲ್ಲಿ ಎಷ್ಟು ಆಡ್ತೀವಿ ನೋಡಿ ಸರ್. ಇದನ್ನು ಹೇಗೆ ನಾವು ಮಾಡಬೇಕು ಅಥವಾ ಹೇಗೆ ಜಿಮ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬರೀ ಸರ್ ಹಂಗೆ ಜಾಮ್ ಆಗಿದೆ. ಇದು ರೆಸ್ಪಾನ್ಸ್ ಮಾಡೋದು ಯಾರೂ ಇಲ್ಲ ಸರ್. ನೋಡಿ ಸರ್, ಇದು ಜಾಮ್ ಆಗಿಬಿಟ್ಟಿದೆ. ಇದು ನೋಡಿ ಸರ್, ಬನ್ನಿ ಸರ್, ಬನ್ನಿ. ಹಾಗೆ ಬೋಲ್ಟ್ ನಟ್ಗಳ ವ್ಯವಸ್ಥೆ ನೋಡಿ ಸರ್. ನಾವು ಸಾರ್ವಜನಿಕರು ತಂದು ಬೋಲ್ಟ್ ನಟ್ಗಳನ್ನ ಹಾಕುವಂಥ ವ್ಯವಸ್ಥೆ ಇದೆ ನೋಡಿ ಸರ್. ಬೋಲ್ಟ್ ನಟ್ಗಳಿಲ್ಲ ಇಲ್ಲಿ. ಯಾವುದೇ ಏನೋ ಹೇಗೆ ಅಂದರೆ ಇದು ಬಾಕ್ಸ್ ನೋಡಿ ಸರ್, ಬಾಕ್ಸ್ ವ್ಯವಸ್ಥೆ ನೋಡಿ. ರೈಟ್ ಒಂದೇ ಉರಿಯೋದು ಒಂದು ಸಂಜೆ ಅಂದರೆ 6-7 ಗಂಟೆಗೆ ಲೇಟ್ ಆಗ್ತಾರೆ ಬಿಟ್ಟರೆ ಬೇರೆ ಎಲ್ಲೂ ಲೈಟಿಂಗ್ ಇಲ್ಲ ಸರ್. ಇಲ್ಲಿ ಸಂಜೆ ಒಂದು 6-7 ಗಂಟೆ ನಂತರ ಬರೋಕ್ಕೆ ಹೆದರಿಕೆ ಆಗುತ್ತೆ ಸರ್. ಇದು ಯಾಕಂದರೆ ಲೈಟ್ ಇರೋದೇ ಒಂದು ಲೈಟು. ಅದು ವ್ಯವಸ್ಥೆ ನೋಡಿ ಸರ್. ಬಾಕ್ಸ್ನ ವ್ಯವಸ್ಥೆ ನೋಡಿ. ಬಾಕ್ಸ್ ಹತ್ರ ಬಂದು ನೋಡಿ. ಬಾಕ್ಸಲ್ಲಿ ಅಲ್ಲಿ ಮೀಟ್ರ್ ಬೋರ್ಡೇ ಇಲ್ದಂಗೆ ಕಾಣುತ್ತೆ. ಆ ಕಡೆ ಅಂತೂ ಇಲ್ಲ. ಇದು ನೋಡಿ, ಇದು ಹೇಗಾಗಿದೆ ಅಂತ ನೋಡಿ. ಈ ಬಾಕ್ಸ್ನ ವ್ಯವಸ್ಥೆ ನೋಡಿ, ಆ ವ್ಯವಸ್ಥೆ ನೋಡಿ. ಯಾರು ಮಕ್ಕಳು ಕೈಗೆ ಹಾಕಿದ್ರೆ ಏನಾದ್ರು ಅನಾಹುತಗಳಾದರೆ ಯಾರು ಸರ್ ಹೊಣೆ? ಇದಕ್ಕೆ ಯಾರು ಮಕ್ಕಳ ಕೈ ಹಾಕಿದ್ರೆ ಯಾರು ಹೊಣೆ ಸರ್? ಇದಕ್ಕೆ ನೇರ ಹೊಣೆ ಮಹಾನಗರ ಪಾಲಿಕೆನೇ ಆಗುತ್ತೆ. ಯಾಕಂದರೆ ಇದನ್ನು ನೋಡಿ ಹೇಗೆ ಆಗಿದೆ ನೋಡಿ. ಇದು ಅವ್ಯವಸ್ಥೆ ನೋಡಿ ಸರ್.
ನೋಡಿ ಸರ್ ಇಲ್ಲಿ ನೋಡಿ ಈ ಡಿ ಪಿ ಸ್ವಿಚ್ ಆಯಿತು ನೋಡಿ ಸರ್ ಹೇಗಿದೆ, ಇಲ್ಲಿ ಕೆಳಗೆ ಹಾಕಿದ್ದಾರೆ, ಅದ್ರಲ್ಲಿ ಫಿಟ್ಟಿಂಗು ಇಲ್ಲ ಅದರಲ್ಲಿ. ಇದು ನಮ್ಮ RML ನಗರ 28ನೇ ವಾರ್ಡಿನ ಪಾರ್ಕಿನ ಅವ್ಯವಸ್ಥೆ ಬಗ್ಗೆ ನೀವು ನೋಡಿದ್ದೀರಾ. ನೋಡಿ ಸರ್, ಇಲ್ಲಿ ಡಂಪಿಂಗ್ ಯಾರ್ಡ್ 2 ಇದಾವೆ ಸರ್, ಅಲ್ಲೊಂದಿದೆ ಇಲ್ಲೊಂದಿದೆ. ಇಲ್ಲಿ ಸಾವಿರಾರು ಜನ ವಾಸವಾದಂಥ ಪಾರ್ಕ್ ಸರ್. ಶಿವಮೊಗ್ಗಕ್ಕೆ ನಮ್ಮ RML ನಗರದಲ್ಲಿ ಹಾರ್ಟ್ ಆಫ್ ಸಿಟಿ ಒಂದೇ ಪಾರ್ಕ್ ಇರೋದು ಸರ್. ಈ ಪಾರ್ಕಲ್ಲಿ ಸಾವಿರಾರು ಜನ, ನಾವು ಬೆಳಗ್ಗೆ ಬಂದರೆ ನೀವು ನೂರಾರು ಜನಗಳು ವಾಕ್ ಮಾಡುವಂಥ ಜನ ಬರ್ತಾರೆ. ಮತ್ತು ಇವಾಗ ಶಾಲೆ ರಜೆ ಬರೋದ್ರಿಂದ ಮಕ್ಕಳು ಬರ್ತವೆ, ಮಕ್ಕಳು ಆಡೋಕ್ಕೂ ಇಲ್ಲಿ ಸುವ್ಯವಸ್ಥೆ ಒಂದು ಜಾಗನೂ ಇಲ್ಲ, ಇದು ಇಲ್ಲ. ಹಾಗಾಗಿ ಇಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆಯುಕ್ತರು. ಮತ್ತು ಇಲ್ಲಿನ ಇಂಜಿನಿಯರ್ಸ್ಗಳಿಗೆ ನಾವು ರೆಸ್ಪಾನ್ಸ್ ಮಾಡಿದಾಗ ರೆಸ್ಪಾನ್ಸು ಕರೆಕ್ಟಾಗಿಲ್ಲ, ಮಾಡ್ಕೊಂತಾರೆ, ಯಾರು ಬರೋದು ನೋಡೋದು ಇಲ್ಲ, ನೋಡಿದಾಗ ಗೊತ್ತಾಗುತ್ತೆ. ಆದರೆ ನಮ್ಮ ಆಯುಕ್ತರು ಬೇರೆ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ದಯವಿಟ್ಟು ನಾವು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಒಳ್ಳೆಯದೊಂದು ಆಗಿ ಪಾರ್ಕನ್ನು ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲ ನಾಗರಿಕರ ವತಿಯಿಂದ ಒಂದು ಮನವಿ. ಮತ್ತು ಇದನ್ನು ಅಕಸ್ಮಾತ್ ನೀವು ಇದನ್ನು ಕಡೆಗಣಿಸಿದರೆ ಖಂಡಿತವಾಗಿ ನಾವು RML ನಗರ ಜನತೆನೇ ನಾವು ರೊಚ್ಚಿಗೆದ್ದು ಅಥವಾ ನಾವು ಸ್ಟ್ರೈಕ್ ಮಾಡಬೇಕು ಅಥವಾ ನಾವು ಏನು ಮಾಡಬೇಕು ಅನ್ನೋದು ನಾವು ಅದನ್ನು ಯೋಚನೆ ಮಾಡ್ತಾಯಿದ್ದೀವಿ ಸರ್.